ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಎಂಥ ವಿಡಿಯೋ ತಂದಿದ್ದೀನಿ ಅಂದರೆ ಈ ವಿಡಿಯೋಯಿಂದ ನಿಮ್ಮ ಯೂನಿಟ್ ಟೆಸ್ಟ್ ಮಾರ್ಕ್ಸ್ ಔಟ್ ಆಫ್ ಬರೋದಂತೂ ಫಿಕ್ಸು. ಸೆಕೆಂಡ್ ಇಯರ್ PUC ನಮ್ಮ ಫಿಸಿಕ್ಸ್ ಓದುತ್ತಿರೋ ವಿದ್ಯಾರ್ಥಿಗಳಿಗೆ ಅಂದರೆ ಸೈನ್ಸ್ ನೀಟಾಗಿರ್ಬೋದು JEE ಆಗಿರ್ಬೋದು, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ. ನಿಮಗೆಲ್ಲ ಏನು ಸಿಗುತ್ತೆ ಅಂತ ಲೀಸ್ಟ್ ಆಫ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್ 2025 ಈ ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿರುವ ನಿಮ್ಮ ಫಿಸಿಕ್ಸ್ ಟೆಸ್ಟ್ 35 ಬೇಕು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ನಂತರದಲ್ಲಿ ಕೆಲವೊಬ್ಬರಿಗೆ ಸ್ವಲ್ಪ ಮಿಸ್ಮ್ಯಾಚ್ ಆಗ್ಬೋದು, ಅದನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೇನೆ ನೋಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಚಾಪ್ಟರ್ 7, ಚಾಪ್ಟರ್ 8, ಚಾಪ್ಟರ್ 9, ಚಾಪ್ಟರ್ 10 ಈ 4 ಪಾಠಗಳು 99% ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಡಿಸ್ಟ್ರಿಕ್ಗಳಲ್ಲಿಯೂ ಇದೇ ಸಿಲೆಬಸ್ ಇರುವಂಥದ್ದು ನಿಮ್ಮ ಯೂನಿಟ್ ಟೆಸ್ಟ್ 2ಗೆ ಆಗಿರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಈ 4 ಚಾಪ್ಟರಿನ ಮೇಲೆ ಯಾವ ಪಾಠದಿಂದ ಎಷ್ಟು ಬರುತ್ತೆ ನಿಮ್ಮ ಯೂನಿಟ್ ಟೆಸ್ಟ್ 2ಗೆ ಅಂತ ವೇಟೇಜ್ ಆಫ್ ದಿ ಯೂನಿಟ್ ಟೆಸ್ಟ್ 2 ಕೂಡ ಕೊಟ್ಟಿದ್ದೇನೆ ನೋಡಿ. ಚಾಪ್ಟರ್ 7 ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಇದೆ, 15 ಮಾರ್ಕ್ಸ್ ಇದೆ. 15 ಮಾರ್ಕ್ಸ್ ಹೌದಲ್ವಾ? ಆಲ್ಟರ್ನೇಟಿಂಗ್ ಕರೆಂಟಿಂದನೇ 15 ಮಾರ್ಕ್ಸ್ ಇದೆ. ನಂತರದಲ್ಲಿ ಚಾಪ್ಟರ್ 8 ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು, ಅಲ್ಲಿ 5 ಮಾರ್ಕ್ಸ್ ಇದೆ. ನಿಮ್ಗೆ ಹೆಂಗೆ ಸರ್ ಗೊತ್ತಾಯಿತು? ತಾವುಗಳು ನೀವು ಸ್ವಲ್ಪ ಓದ್ತೀರಾ, ಇಲ್ಲಿ ಬನ್ನಿ ಕೆಳಗಡೆ ತೋರಿಸ್ತೇನೆ ನೋಡಿ. ಮಾರ್ಕ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ ಪರ್ ದಿ ಸ್ಟ್ಯಾಂಡರ್ಡ್ ವೇಟೇಜ್ ಆಫ್ ಮಾರ್ಕ್ಸ್ ಪರ್ ಟೀಚಿಂಗ್ ಆರ್ಸ್ ಈಸ್, ಹೌದಲ್ವಾ? ಕ್ಲಿಯರ್ ಆಲ್ ಆಫ್ ಯು? ಪ್ಲಸ್ ಆರ್ ಮೈನಸ್ ಅಂದರೆ ಅರ್ಥ ಏನು? 1 ಮಾರ್ಕ್ಸು ಕಡಿಮೆ ಆಗ್ಬೋದು ಅಥವಾ 1 ಮಾರ್ಕ್ಸ್ ಜಾಸ್ತಿ ಕೊಡ್ಬೋದು ನಿಮ್ಮ ಕ್ವಶನ್ ಪೇಪರಲ್ಲಿ. ಆದರೆ ಮಕ್ಕಳೇ, ಇದೇ ಫೈನಲ್ ಆಗಿ ಇರುತ್ತದೆ ನೋಡಿ. ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಯಾರೆಲ್ಲ ಓದಿಲ್ವೋ ದಯವಿಟ್ಟು 20 ಮಾರ್ಕ್ಸಿಗೆ ಆ ಒಂದು ಪಾಠದಿಂದ ಬರುತ್ತೆ ಅಂದರೆ ಅದನ್ನು ತಗೊಳ್ಳು ವೇಸ್ಟ್ ಮಾಡ್ಕೋಬೇಡಿ. ದಯವಿಟ್ಟು ಓದಿ ನನ್ನ ಪ್ರೀತಿಯ ಏನಂತೀರ ದ್ವಿತೀಯ PUC ವಿದ್ಯಾರ್ಥಿಗಳೇ, ಓದಿ ಆಯಿತಾ. ವೇವ್ ಆಪ್ಟಿಕ್ಸಿಂದ 15 ಮಾರ್ಕ್ಸು. ಬನ್ನಿ ಈಗ ನಾವು ನೋಡ್ತಾ ಹೋಗೋಣ. ಮಾರ್ಕ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆಯಿತಾ. ಈ 4 ಪಾಠಗಳು ನೆನಪಿಟ್ಕೋಬೇಕು, ACROW ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಮಾರ್ಕ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ ಪರ್ ದಿ ಸ್ಟ್ಯಾಂಡರ್ಡ್ ವೇಟೇಜ್ ಆಫ್ ದಿ ಮಾರ್ಕ್ಸ್. ಟೋಟಲ್ ಮಾರ್ಕ್ಸ್ ಫಾರ್ ವಿಚ್ ಕ್ವಶನ್ ಪೇಪರ್ ಈಸ್ ಟು ಬಿ ಸೆಟ್, ಹೌದಲ್ವಾ? 55 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರುತ್ತೆ, ಆದರೆ ನೀವು 35 ಮಾರ್ಕ್ಸಿಗೆ ಆನ್ಸರನ್ನು ಬರೀಬೇಕಾಗಿರುತ್ತೆ. ಹಾಗಾಗಿ ನಾನು ನಿಮಗೆ ಹೇಳುತ್ತಿರುವಂಥದ್ದು ವಿದ್ಯಾರ್ಥಿಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ, ರೆಡಿಯಾಗಿ ಎಕ್ಸಾಮಿಗೆ ಚೆನ್ನಾಗಿ ಬರೆದು ಕ್ವಶನ್ ಪೇಪರನ್ನು ನನಗೆ ಕಳಿಸಿಕೊಡೋದು ಮರೆಯಬೇಡಿ. ನನ್ನ ಮೇಲ್ ID ಇದೇ ಆಗಿರುತ್ತೆ, all-in-one pdf99@gmail.com. ಸ್ಟಾರ್ಟ್ ಮಾಡೋಣವಾ? ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಯಾವ ರೀತಿಯಾಗಿ ಇರುತ್ತೆ ಅದರ ಬಗ್ಗೆ ಹೇಳ್ತೀನಿ ನೋಡಿ. ಪಾರ್ಟ್ A, ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ಕಾಲೇಜಲ್ಲೂ 7 MCQs ಕೊಡಬೇಕು, ಜೊತೆಗೆ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡಬೇಕು. ಅಲ್ಲಿಗೆ 10 ಮಾರ್ಕ್ಸ್ ಆಯಿತು. ಕ್ಲಿಯರ್? ಇದರಲ್ಲಿ ಯಾವುದೇ ರೀತಿಯಾದಂಥ ಆಪ್ಷನ್ಸ್ ಇರಲ್ಲ. ಪಾರ್ಟ್ Bಗೆ ನಾವು ಬಂದರೆ ವಿದ್ಯಾರ್ಥಿಗಳೇ, ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸು ಸ್ಟಾರ್ಟ್ ಆಗುತ್ತೆ ಆಯಿತಾ. ಅರ್ಥ ಆಗುತ್ತಾ ಎಲ್ಲರಿಗೂ ಕೂಡ ಆಯಿತಾ? 5 ಕ್ವಶನ್ಸ್ ಟು ಬಿ ಸೆಟ್. ಇಲ್ಲಿ ಯಾವುದಾದ್ರೂ ತಾವುಗಳು 3ಕ್ಕೆ ಉತ್ತರವನ್ನು ಬರೀಬೇಕು. 5 ಪ್ರಶ್ನೆಗಳು ಕೊಡ್ತಾರೆ, ಅಂದರೆ 2 ಕ್ವಶನ್ಸ್ಗಳು ಎಕ್ಸ್ಟ್ರಾ ಇರುತ್ತೆ. 3 2 6, 3 2 6 ಮಾರ್ಕ್ಸ್ ಆಯಿತು. ಪಾರ್ಟ್ Cಗೆ ಬನ್ನಿ. ಪಾರ್ಟ್ Cನಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಈ 3 ಮಾರ್ಕ್ಸಲ್ಲಿ 3 × 3 ಅಂತ ಹಾಕಿದರೆ 9 ಮಾರ್ಕ್ಸ್ ಬಂತು, ಹೌದಲ್ವಾ? ಇಲ್ಲೂ ಕೂಡ ನಿಮಗೆ 2 ಕ್ವಶನ್ಸ್ಗಳು ಎಕ್ಸ್ಟ್ರಾ ಇರುತ್ತೆ. 5ರಲ್ಲಿ ಕೇವಲ 3 ಬರಿಬೇಕು. ಬೇಜಾರಾಗ್ಬೇಡ್ರು, ಈಗ ನಿಮಗೆ ಕ್ವಶನ್ ಪೇಪರೇ ಕೊಡ್ತಾಯಿದ್ದೀನಿ, ಯಾಕೆ ಟೆನ್ಷನ್ ತಗೊಂತೀರಾ? ವಿತ್ ಆನ್ಸರು ಬನ್ನಿ ಆಯಿತಾ. ನಂತರದಲ್ಲಿ 5 ಮಾರ್ಕು ಒಂದು ಲಾಂಗ್ ಆನ್ಸರ್ ಇರುತ್ತೆ, ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಕೂಡ ಸೆಟ್ ಆಗಿರುತ್ತೆ. 2ರಲ್ಲೂ 1 ಬರೀಬೇಕು. ಬನ್ನಿ ಈಗ ನಾವು MCQs ಫ್ರಮ್ ಮಾಡಲ್ ಕ್ವಶನ್ ಪೇಪರ್ PUC ಬೋರ್ಡ್ 2025. ಈಗ ನಿಮಗೆ 99% ನಿಮ್ಮ ಕ್ವಶನ್ ಪೇಪರಲ್ಲಿ ಇವೇ ಕ್ವಶನ್ಸ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ಮೊದಲನೆಯ ಪ್ರಶ್ನೆ, ಆಯಿತಾ, ದಿ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಆಫ್ ಸೀರೀಸ್ LCR ಸರ್ಕ್ಯೂಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಈವನ್ ಇಫ್ ದೆರ್ ಈಸ್ ಎನಿ ವೇರಿಯೇಷನ್ ಇನ್ ದಿ ವ್ಯಾಲ್ಯೂಸ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ D ಆಗಿರುತ್ತೆ. ಆರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ C, ಆಕ್ಸಿಲರೇಟಿಂಗ್ ಚಾರ್ಜಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ಎ ರಿಯಲ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದಿ ಪ್ರಿನ್ಸಿಪಲ್ focus of a concave mirror. The image formed is dash. Right answer is virtual and magnified is the right answer is. Question number 4, the waves coming from 2 coherent sources overlap at a point to give maximum intensity. The phase difference between the ಏನಿದು superposing waves may be dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 6 pi is the right answer is option B. Question number 5,
ಸರ್ 99% ಈ ಕ್ವಶನ್ಸ್ಗಳು ಬರುವ ಸಾಧ್ಯತೆ ಇದೆ, ಹೇಳ್ತಾ ಇದ್ದೀನಿ. ವೆನ್ ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ಅಪ್ಲೈಡ್ ಟು ಎ ರೆಸಿಸ್ಟರ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ದಿ ಆವ್ರೇಜ್ ಪವರ್, ಹೌದಲ್ವಾ, ಡಿಸಿಪೇಟೆಡ್ ಬೈ ದ ರೆಸಿಸ್ಟರ್ ಓವರ್ ಎ ಕಂಪ್ಲೀಟ್ ಸೈಕಲ್ ಈಸ್ 0. Question number 6, my dear children. Which of the following electromagnetic waves are used to kill germs in ಏನಂತೀರ ವಾಟರ್ ಪ್ಯೂರಿಫೈಯರ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಅಲ್ಟ್ರಾ ವೈಲೆಟ್ ರೇಸ್. ದಟ್ ಈಸ್ ದ ರೈಟ್ ಆನ್ಸರ್. Question number 7, my dear children. The angle of minimum deviation depends on dash ಅಂತ ಇದೆ. ಆಯಿತಾ, 3 ಇದನ್ನು ಕೊಟ್ಟಿದ್ದಾರಲ್ವಾ, 1, 2 and 3 ಎಲ್ಲವೂ ಕೂಡ ಸರಿಯಾದ ಉತ್ತರಗಳಾಗಿವೆ. ಆಯಿತಾ. ಕ್ವಶನ್ ನಂಬರ್ 8. ದ ಇಮೇಜ್ ಆಫ್ ಎ ರಿಯಲ್ ಆಬ್ಜೆಕ್ಟ್ ಫಾರ್ಮ್ಡ್ ಬೈ ಎ ಸಿಂಪಲ್ ಮೈಕ್ರೋಸ್ಕೋಪ್ ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಲೆಸ್ ದ್ಯಾನ್ ದಿ ಫೋಕಲ್ ಲೆಂತ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ವರ್ಚುವಲ್ ಎರೆಕ್ಟ್ ಆ್ಯಂಡ್ ಮ್ಯಾಗ್ನಿಫೈಡ್. ವಿದ್ಯಾರ್ಥಿಗಳೇ, ಯಾರು ಕಳಿಸಿದ್ದಾರೆ ಗೊತ್ತಾ, ಇದು ಬೆಂಗಳೂರಿನಿಂದ ಬಂದಿರುವಂತಹ ಮೆಟೀರಿಯಲ್ಲು. ನಮ್ಮ ಒಬ್ಬ ಸಬ್ಸ್ಕ್ರೈಬರು ಖುಷಿಯಾಗಿ ನಾವು ಮಾಡುತ್ತಿರುವ ಕೆಲಸಕ್ಕೆ ಇನ್ಸ್ಪೈರ್ ಆಗಿಬಿಟ್ಟು, ಸರ್ ನಮ್ಮ ಕಾಲೇಜಲ್ಲಿ ಇದನ್ನು 100% ಓದ್ಕೊಳ್ಳಿ, ಇದೇ ಬರೋದು ಅಂತ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡಿ ಅಂತ ಕೊಟ್ಟಿದ್ದಾರಲ್ವ. ಇಂಥ ಮನಸ್ಸು ಯಾರಿಗೂ ಕೂಡ ಬರಲ್ಲ ಕಣ್ರಿ. ನಿಮ್ಮದು ಅದೇ ರೀತಿಯಾಗಿ ಮನಸ್ಸನ್ನು ಮಾಡ್ಕೊಳ್ಳಿ, ಆಯಿತಾ. ದೇವ್ರು ಚೆನ್ನಾಗಿಟ್ಟಿರಲಿ. 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2 ಸ್ಟೇಟ್ಮೆಂಟ್ ಕೂಡ ಕರೆಕ್ಟಾಗಿ ಇಲ್ಲಿ ಇದ್ದಾವೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ದಯವಿಟ್ಟು ನಿಮ್ಮ ಕ್ವಶನ್ಸ್ ಪೇಪರ್ಸ್ಗಳನ್ನು ಯೂನಿಟ್ ಟೆಸ್ಟುದು ನಮ್ಮ ಮೇಲ್ ಐ ಡಿ all-in-one pdf99@gmail.com ಅದಕ್ಕೆ ಕಳುಹಿಸಿಕೊಡಿ. ಕ್ವಶನ್ ನಂಬರ್ 10. ದಿ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಈಸ್ ಗಿವನ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11, ಮೈ ಡಿಯರ್ ಚಿಲ್ಡ್ರನ್. ದಿ ಆಬ್ಜೆಕ್ಟಿವ್ ಲೆನ್ಸ್ ಆಫ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಈಸ್ ಅ ಡ್ಯಾಶ್ ಆ್ಯಂಡ್ ದ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದಿ ಟೆಲಿಸ್ಕೋಪ್ ಫಾರ್ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಾನ್ವೆಕ್ಸ್ ಲೆನ್ಸ್ ಆಫ್ ಲಾರ್ಜ್, ಹೌದಲ್ವಾ, ಅಪರ್ಚರ್ m=FO/FE. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 12 ನೋಡೋಣ. ಅಮಾಂಗ್ ದ ಗಿವನ್ 2 ಸ್ಟೇಟ್ಮೆಂಟ್ಸ್ ನೋಡ್ರೋ, 12 MCQs ಕೊಟ್ಟಿದ್ದೀನಿ. ಎಕ್ಸಾಮಲ್ಲಿ 7 ಬರುತ್ತೆ, 5 ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಟೆನ್ಷನ್ ತಗೋಬೇಡಿ, 100% ವರ್ಕೌಟ್ ಆಗುತ್ತೆ. ಟೆನ್ಷನ್ ಇಲ್ಲೇನಾ, ಆಯಿತಾ. ವಿಡಿಯೋ ಲೆಂತಿ ಆಗ್ಬೋದು, ಪೇಷನ್ಸ್ ಇಟ್ಕೊಳ್ಳಿ. ಬನ್ನಿ, ಅಮಾಂಗ್ ದ ಗಿವನ್ 2 ಸ್ಟೇಟ್ಮೆಂಟ್ಸ್ 2 ಕೂಡ ಸರಿ ಇದಾವ ನೋಡೋಣ. ಸ್ಟೇಟ್ಮೆಂಟ್ 2 ತಪ್ಪಾಗಿದೆ, ಹಾಗಾಗಿ ಸ್ಟೇಟ್ಮೆಂಟ್ 1 ಈಸ್ ರೈಟ್. ವೇವ್ ಫ್ರಂಟ್ ಈಸ್ ದಿ ಸರ್ಫೇಸ್ ಆಫ್ ಕಾನ್ಸ್ಟೆಂಟ್ ಫೇಸ್ ಇಸ್ ದ ರೈಟ್ ಒನ್. ಹಾಗಿದ್ರೆ ಆಪ್ಷನ್ ಸಿ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ನೋಡೋಣ. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವೆಲ್ಲ ಸಾಧ್ಯತೆಗಳಿದ್ದಾವೆ ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 7 ಕೊಟ್ಟಿದ್ದೀನಿ ಸರ್, ಅಲ್ಲಿ ನಿಮಗೆ 3 ಬರುತ್ತೆ. ಬನ್ನಿ, ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ವೋಲ್ಟೇಜ್ ಆ್ಯಂಡ್ ದಿ ಕರೆಂಟ್ ಇನ್ ಪ್ಯೂರ್ ರೆಸಿಸ್ಟೆನ್ಸ್ AC current is dash 0 degree is the right answer. If the angle of incidence for a ray of light is denser medium is equal to critical angle, then the angle of refraction is rarer medium is equal to dash, that is 90 degree. Question number 3. The device that varies alternating voltage is called transformer. Question number 4. The phenomenon of light which confirms transverse nature of light wave is dash polarization. Question number 5. The power factor of a series LCR circuit at resonance is dash equal to unity. The principle of optical fiber is total internal reflection dash, ಆಯಿತಾ. ಕ್ವಶನ್ ನಂಬರ್ 7. ದ ಬೆಂಡಿಂಗ್ ಆಫ್ ಲೈಟ್ ಅರೌಂಡ್ ದಿ ಕಾರ್ನರ್ಸ್ ಆ್ಯಂಡ್ ಎಂಟ್ರಿಂಗ್ ಇನ್ ಟು ಜಿಯೋಮೆಟ್ರಿಕಲ್ ಶ್ಯಾಡೋ, ಆಯಿತಾ, ಶ್ಯಾಡೋ ರೀಜನ್ ಈಸ್ ಕಾಲ್ಡ್ ಡ್ಯಾಶ್ ಡಿಫ್ರಾಕ್ಷನ್ ಇಸ್ ದ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಚಾಪ್ಟರ್ 7 ಆಯಿತಾ MCQಸ್ಗಳು ಆಯಿತು, ಹೌದಾ, ಏನೇನಾಯ್ತು ಹೇಳಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ 3 ಮಾರ್ಕ್ಸು, ಈ 2 ಮಾರ್ಕ್ಸು ಹಾಗೂ 5 ಮಾರ್ಕ್ಸ್ ಕ್ವಶನ್ಸು ನಿಮ್ಮ ಚಾಪ್ಟರ್ 7 ಆಲ್ಟರ್ನೇಟಿಂಗ್ ಕರೆಂಟಿಂದ ಏನೆಲ್ಲ ಬರ್ಬೋದು ಅಂತ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ, ಕೇಳಿ. ರೈಟ್ ದ ರಿಲೇಷನ್ಶಿಪ್ ಬಿಟ್ವೀನ್, ಆಯಿತಾ, RMS ವ್ಯಾಲ್ಯೂ ಆ್ಯಂಡ್ ದ ಮೀನ್ ವ್ಯಾಲ್ಯೂ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಇದೆ, ಹೌದಲ್ವಾ. ಶೋ ದಟ್ ಇನ್ ಎ AC ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ರೆಸಿಸ್ಟರ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್ ಇನ್ ಸೇಮ್ ಫೇಸ್. 3 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಜಾಸ್ತಿ ಅಂದರೆ ಜಾಸ್ತಿ ಇದೆ. ಕ್ವಶನ್ ನಂಬರ್ 3 5 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಕ್ವಶನ್ ನಂಬರ್ 4 3 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ನಾನು ಯಾಕೆ ನಿಮಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಆಯಿತಾ, ಇವೇ ಕ್ವಶನ್ಸ್ಗಳು ಬರುತ್ತೆ. ದಯವಿಟ್ಟು ರೆಡಿಯಾಗಿ
ಕೀ ಆನ್ಸರ್ ಮಾಡ್ಕೊಂಡು ಪಟ ಅಂತ ಕೂತ್ಕೊಂಡು ಕಲ್ತ್ಬಿಟ್ರೆ ನೋಡ್ರಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಚಾಪ್ಟರ್ ಕಡೆಗೆ ನಾವು ಹೋಗೋಣ ವಿದ್ಯಾರ್ಥಿಗಳೇ. ಎಸ್, ಚಾಪ್ಟರ್ 8 ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಇದೆ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಆಯಿತಾ ವಿದ್ಯಾರ್ಥಿಗಳೇ 2 ಮಾರ್ಕು 2 ಪ್ರಶ್ನೆಗಳು ನೋಡಿ. ಯಾವುದು ಇಲ್ಲಿ ಜಾಸ್ತಿ ಅಲ್ವಾ ಈ ಚಾಪ್ಟ್ರಲ್ಲಿ ವೇಟೇಜ್ ಇರುವಂಥದ್ದು. ಇದನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಬನ್ನಿ, ಜಾಸ್ತಿ ನೀವು ಒತ್ತು ಕೊಡಬೇಕಾಗಿರುವಂಥದ್ದು ಚಾಪ್ಟರು 9ಗೆ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ. ಇದು ನಮ್ಮ ಮೇಲ್ ಹಿಡಿಕೊಂಡ್ರು ಇದಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ನಿಮಗೆಲ್ಲ ಕ್ವಶನ್ಸ್ಗಳು ಕಾಣ್ತವೆ, ಸ್ಕ್ರೀನ್ಶಾಟು ತಗೋಬೋದು ಅಥವಾ ಟಿಕ್ ಹಾಕೋಬೋದು ಅಥವಾ ಬರ್ಕೋಬೋದು, ಏನಾದರೂ ಮಾಡಿ. ಆದರೆ 35 ಕ್ರಾಸ್ ಮಾಡೋದು ಮರೆಯಬೇಡಿ. ಸ್ಕೋರ್ ಮಾಡೋದು ಮರೆಯಬೇಡಿ. ಕ್ರಾಸ್ ಅಲ್ಲ, ಸ್ಕೋರ್ ಮಾಡೋದು. ಇವತ್ತು ನೀವು ಇದನ್ನೆಲ್ಲ ಕಲ್ತ್ರೆ ಸೇಮ್ ಕ್ವಶನ್ಸು ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ದಿಸ್ ಈಸ್ ಮೈ ಪ್ರಾಮಿಸ್ ಮೈ ಡಿಯರ್ ಚಿಲ್ಡ್ರನ್. ಇದು ನನ್ನ ಮಾತಲ್ಲ ಕಣ್ರಿ, ಫಿಸಿಕ್ಸು ಓದಿಸುತ್ತಿರುವ ಎಲ್ಲ ಟೀಚರ್ಗಳು ಹೇಳುತ್ತಿರುವಂಥದ್ದು ಇಷ್ಟೇ. ವಿದ್ಯಾರ್ಥಿಗಳೇ, ರೆಡಿಯಾಗಿ ಚೆನ್ನಾಗಿ ಓದಿ ಅಂತ. ಲಾಸ್ಟ್ ಚಾಪ್ಟ್ರು ವೇವ್ ಆಪ್ಟಿಕ್ಸನ್ನು ನೋಡೋಣ. ಇದರಲ್ಲೂ ಕೂಡ ಅಷ್ಟೇ 1 ಮಾರ್ಕು ಆಯಿತಾ, 2 ಮಾರ್ಕ್ ಕ್ವಶನ್ಸು ಯಾವುದೆಲ್ಲ ಬರ್ಬೋದು ಅಂತ 99% ಇವೇ ಕ್ವಶನ್ಸ್ಗಳು ನಿಮ್ಮ ಒಂದು ಯೂನಿಟ್ ಟೆಸ್ಟ್ 2ಗೆ ಬರುತ್ತೆ. ದಯವಿಟ್ಟು ಇದನ್ನು ಮಿಸ್ ಮಾಡ್ಕೋಬೇಡಿ ಆಯಿತಾ ವಿದ್ಯಾರ್ಥಿಗಳೇ. ಇದು ನಮ್ಮ ಮೇಲ್ ಐಡಿಗೆ ನಿಮ್ಮ ಯೂನಿಟ್ ಟೆಸ್ಟು ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಡೂ ವೆಲ್.